ಎಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ದೇ ಒಂದು ರೀತಿಯಾದಂತಹ ಹಾವಳಿ. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ರೀ. ಬಿಗ್ ಬಾಸ್ ವಿನ್ನರ್ ಯಾರು, ಈ ಸೀಸನ್ ನ ವಿನ್ನರ್ ಯಾರು ಅನ್ನೋದನ್ನ ಈಗಾಗಲೇ ಕರ್ನಾಟಕ ಜನತೆ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಒಂದೇ ಒಂದು ಹೆಸರು ಸದ್ದನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ನಾನು ಜಾಲಿವುಡ್ ಸ್ಟುಡಿಯೋ ಮುಂದೆ ಸದ್ಯಕ್ಕೆ ನಾನು ಇದ್ದೀನಿ, ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಸೊ ನೋಡಿದ್ರೆ ಅಭಿಮಾನಿಗಳ ಒಂದು ಕಡೆ ಸಾಗರವೇ ಬಂದ್ಬಿಟ್ಟಿದ್ರಿ. ಅಭಿಮಾನಿಗಳು ಒಂದಿಷ್ಟು ಪ್ರೀತಿಯನ್ನ ತೋರಿಸ್ತಾ ಇರುವಂತದ್ದು, ಅಭಿಮಾನ ಒಂದು ರೀತಿಯಾಗಿ ನೋಡಿ ಗಿಲ್ಲಿಗಿರುವಂತ ಒಂದು ಗತ್ತು, ಗೆಲ್ಲಿಗಿರುವಂತ ಒಂದು ತಾಕತ್ತು. ಸೊ ಎಲ್ಲಿ ಹೋದ್ರೂ ಕೂಡ ಬರೀ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಒಂದ್ ಕಡೆ ಅಲ್ಲಿ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾರ ಕಟ್ಔಟ್ ಕೂಡ ಕಾಣಿಸ್ತಾ ಇಲ್ಲ. ಈ ಜಾಲಿವುಡ್ ಸ್ಟುಡಿಯೋ ಮುಂದೆ ಒಂದೇ ಒಂದು ಕಟ್ಔಟ್ ರಾರಾಜಿಸ್ತಾ ಇದೆ ಅಂತಂದ್ರೆ ಅದು ಗಿಲ್ಲಿದು ಮಾತ್ರ. ಸೊ ಅದರ ಜೊತೆಗೆ ಕಾವ್ಯಂದು ಮಾತ್ರ. ಯಾಕೆ ಅಂತಂದ್ರೆ ಅದು ಒಂದು ಪ್ರೀತಿ, ಅವರ ಮೇಲೆ ಇರುವಂತ ಒಂದು ನಂಬಿಕೆ, ಅವರ ಮೇಲೆ ಇರುವಂತ ಒಂದು ವಿಶ್ವಾಸ. ಸೊ ಹಾಗಾಗಿ ಆ ಪ್ರೀತಿಯನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾವಿರಾರು ಅಭಿಮಾನಿಗಳು ಈಗಲೂ ಕೂಡ ಬರ್ತಾ ಇದ್ದಾರೆ. ಅದು ಗಿಲ್ಲಿನ ನೋಡೋದಕ್ಕೆ, ನಾವು ಗಿಲ್ಲಿನ ನೋಡ್ಲೇಬೇಕು, ನಾವು ಅವನನ್ನ ಕಾಣಲೇಬೇಕು ಅನ್ನುವಂತ ಕಾರಣದಿಂದಾಗಿ ಗಿಲ್ಲಿನ ಕಾಣಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಒಂದು ಕಡೆ ಅಭಿಮಾನಿಗಳ ಸಾಗರ, ಈಗಾಗಲೇ ಒಂದು ಕಡೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಗಿಲ್ಲಿ ಗಿಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಪುಟ್ಟ ಮಕ್ಕಳು ಕೂಡ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ಗಿಲ್ಲಿಗಿರುವಂತ ತಾಕತ್ರಿ, ಅವನ ಮೇಲೆ ಇರುವಂತ ಒಂದು ಪ್ರೀತಿ. ಯಾಕೆ ಅಂತಂದ್ರೆ ಅಭಿಮಾನ ಹುಟ್ಟೋದು ಸುಮ್ಮನೆ ಹುಟ್ಟೋದಲ್ಲ. ಸೊ ಅಭಿಮಾನ ಒಂದು ಸಾರಿ ಹುಟ್ಟಿದ ಮೇಲೆ ಮುಗಿದೋಯ್ತು. ಈ ಅಭಿಮಾನ ಯಾವಾಗ್ಲೂ ಕೂಡ ಕಂಟಿನ್ಯೂ ಆಗಿ ಇರ್ತಾ ಇರುತ್ತೆ. ಸೊ ಬಟ್ ಈ ಸೀಸನ್ ಅಲ್ಲಿ ಗಿಲ್ಲಿಗಿರುವಂತ ಒಂದು ಫೇಮು, ಒಂದು ಕಡೆ ನೇಮು ಅಂತಂದ್ರೆ ಅದು ಗಿಲ್ಲಿಗಿರುವಂತ ಒಂದು ರೀತಿಯಾದಂತ ಗಳಿಸಿಕೊಂಡಿರುವಂತದ್ದು. ಸೊ ಅದಕ್ಕೆಲ್ಲ ಹೇಳ್ತಾ ಇದ್ರು ಅಭಿಮಾನಿಗಳು, ಎಲ್ಲರೂ ಕೂಡ ಹೇಳ್ತಾ ಇದ್ರು ಡಮಲ್ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂಥದ್ದಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ, ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲಿ ಈಗಾಗಲೇ ಗಮನಿಸ್ತಾ ಹೋದ್ರೆ 37 ಕೋಟಿ ಪ್ಲಸ್ ಒಂದ್ ಕಡೆ ಓಟ್ ಬಂದಿದೆ ಅಂತಂದ್ರೆ ಯಾರು ಆ ಸ್ಪರ್ಧಿ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಈಗಲೂ ಕೂಡ ಕುತೂಹಲ ಇದೆ. ಯಾಕೆ ಅಂತಂದ್ರೆ ಅದು ಕೇವಲ 12 ಗಂಟೆಗಳ ಹಿಂದೆ ಬಿದ್ದಿರುವಂತದ್ದು ಒಂದ್ ಕಡೆ ಓಟು. ಆದ್ರೆ ಈಗ ಮಾರ್ನಿಂಗ್ 10 ಗಂಟೆವರೆಗೂ ಬಿದ್ದಿದ್ದು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇರುವಂತದ್ದು ಏನಂತಂದ್ರೆ 46 ಕೋಟಿ ಕೂಡ ಒಂದ್ ಕಡೆ ಬಿದ್ದಿದೆ ಅಂತಂದ್ರೆ ಈ ಎಲ್ಲಾ ಸೀಸನ್ ಏನಂತಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ 11 ಸೀಸನ್ ಗಳನ್ನ ಗಮನಿಸ್ತಾ ಹೋದ್ರೆ ದ ವರ್ಲ್ಡ್ ಆಫ್ ರೆಕಾರ್ಡ್ ಕಣ್ರಿ. ಈ ರೀತಿಯಾದಂತ ಅಭಿಮಾನ ಯಾರು ಕೂಡ ಪಡೆದಿರಲಿಲ್ಲ, ಪಡೆಯೋದು ಇಲ್ಲ ಅಂತ ಅನ್ಕೋತೀರಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ನಲ್ಲಿ ಆಗಿರ್ಬೋದು, ಮಿಲಿಯನ್ ಫಾಲೋವರ್ಸ್ ಅನ್ನ ತೆಗೆದುಕೊಳ್ಳೋದು ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ. ಅದರಲ್ಲೂ ಕೂಡ ಕೇವಲ 3 ತಿಂಗಳಲ್ಲಿ 1.5 ಮಿಲಿಯನ್ ಫಾಲೋವರ್ಸ್ ಅಂತಂದ್ರೆ ಅದು ಕಮ್ಮಿ ಏನ್ರಿ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಈಗಾಗಲೇ ಅವರು ಬರಬೇಕು, ಇವರು ಬರಬೇಕು ಅನ್ನುವಂಥದ್ದು ಏನಿಲ್ಲ, ಬರೀ ಗಿಲ್ಲಿ ಗೆದ್ರೆ ಸಾಕು ಅನ್ನುವಂಥ ಒಂದು ಪ್ರೀತಿ ತೋರಿಸ್ತಾ ಇರುವಂಥದ್ದು. ಸೊ ಅಷ್ಟರ ಮೇಲೆ ಒಂದಿಷ್ಟು ಅಭಿಮಾನ ತೋರಿಸುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗಾಗಲೇ ಅಭಿಮಾನಿಗಳು ಕೂಡ ನಿಂತ್ಕೊಂಡಿದ್ದಾರೆ ಜಾಲಿವುಡ್ ಸ್ಟುಡಿಯೋ ಮುಂದೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಈಗಲೂ ಕೂಡ ಗಿಲ್ಲಿನ ಕಾಣಬೇಕು ಅನ್ನುವಂಥ ಕಾರಣದಿಂದಾಗಿ. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್, ರಬಲ್ ಟಿವಿ, ಬೆಂಗಳೂರು.